Even Ashwini also fights, but she talks more about personal things, so I don't like her. ಗಿಲ್ಲಿನೇ. ಗಿಲ್ಲಿನೇ ವಿನ್ ಆಗಬೇಕು, ಗಿಲ್ಲಿನೇ ಆಗಬೇಕು. ನನ್ನ ಫೇವ್ರೇಟ್ ಕನ್ಸೆಷನ್ ರಕ್ಷಿತಾ ಮತ್ತು ರಘುವಣ್ಣ. ನಮಗೆ ಗಿಲ್ಲಿನೇ ವಿನ್ ಆಗ್ಬೇಕು. ಧ್ರುವಂತ್ಗೆ ಸೀಸನ್ದು ಕೊಟ್ಟಿದ್ದು ತುಂಬಾ ಮೋಸ ಆಯಿತು ಅನಿಸುತ್ತೆ. ಗಿಲ್ಲಿ ಅವರೇ ವಿನ್ ಆಗಬೇಕಂತ. ವಿನ್ ಆಗ್ಬೋದು ಗಿಲ್ಲಿ, ವಿನ್ ಆಗಬೇಕು ಅಶ್ವಿನಿ. ಅದು ನನ್ನ ಫೇವ್ರೇಟ್ ಗಿಲ್ಲಿ. ಈ ಸರಿ ನನಗೆ ಗೆಲ್ಲಬೇಕಾಗಿರೋದು ಗಿಲ್ಲಿ. ಒಂದು ಅಶ್ವಿನಿ, ಒಂದು ಗಿಲ್ಲಿ, ಒಂದು ರಕ್ಷಿತಾ. ಚೆನ್ನಾಗಿ ಅನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ರಕ್ಷಿತಾ ಇಲ್ಲಾಂದರೆ ಅಶ್ವಿನಿ, ರಘುವಣ್ಣ ಇವ್ರು 3 ಜನದಲ್ಲಿ ಯಾರನ್ನ ಗೆಲ್ಲಬೇಕು ಅಂತ ನನಗೆ ಆಸೆ. ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅಷ್ಟು ಜನ? ನನ್ನ ಫೇವ್ರೇಟ್ ಕನ್ಸೆಷನ್ ರಕ್ಷಿತಾ ಮತ್ತು ರಘುವಣ್ಣ. ಯಾಕೆ ರಕ್ಷಿತಾ ಮತ್ತೆ ರಘು? ರಕ್ಷಿತಾ ಅಂದರೆ ಆ್ಯಕ್ಚುಲಿ ನಮ್ಮ ಮಂಗಳೂರು ಕಡೆಯವಳು ಒಂದು. ರಘುವಣ್ಣ ಅಂದರೆ ಇನ್ನೋಸೆಂಟ್ ಮಗು ಥರ ಇರ್ತಾರೆ, ನಂಗೆ ತುಂಬ ಇಷ್ಟ. ಹಂಗಾಗಿ ಅವ್ರು ಗೆಲ್ಲಬೇಕು ಅಂತ ಇಷ್ಟ. ನೋಡ್ತೀವಿ, ಶನಿವಾರ ಭಾನುವಾರ ನೋಡ್ತೀವಿ ಅಷ್ಟೇ, ಡೈಲಿ ನೋಡಲ್ಲ. ಯಾಕೆ ಶನಿವಾರ ಭಾನುವಾರ ಮಾತ್ರ? ಅದೇ ಅವ್ರು ಸುದೀಪ್ ಬರ್ತಾರೆ, ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ ಅಂತ, ಅದಕ್ಕೆ. ಯಾವ ಕಂಟೆಸ್ಟೆಂಟ್ ಇಷ್ಟ? ಈಗ ಅವಳು ರಕ್ಷಿತಾ, ಅವಳು ಯಾರು ವಿನ್ ಆಗ್ಬೇಕು ನಿಮಗೆ? ಅವಳೇ ವಿನ್ ಆಗಲಿ ಅಂತ ಇದೆ. ಟಾಪ್ 2 ಯಾರು ಬರಬೇಕು? ನೋಡ್ತೀವಿ ಸರ್. ಯಾರು ವಿನ್ ಆಗಬೇಕು? ಗಿಲ್ಲಿನೇ ವಿನ್ ಆಗಬೇಕು, ಗಿಲ್ಲಿನೇ ಆಗಬೇಕು. ಅವರೆಲ್ಲ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ. ಅವರಿಲ್ಲ ಅಂದರೆ ನೋಡೋಕೆ ತುಂಬ ಬೋರ್ ಆಗ್ತಿತ್ತು. ಅವ್ರು ಇರೋದ್ರಿಂದಲೇ ಬಿಗ್ ಬಾಸು. ಇಲ್ಲ ಅಂದರೆ ಟಾಪ್ 2 ಯಾರು ಬರಬೇಕು? ರಘು ಬರಬೇಕು, ಗಿಲ್ಲಿ ಮತ್ತೆ ರಘು. ರಘು ಬರಬೇಕು. ಆಶಿಕಾ ಹೋದ್ರಲ್ವಾ? ಹಾಂ, ಇಲ್ಲ ತುಂಬ ಬೇಜಾರಾಯಿತು. ಅವ್ರು ಇರಬೇಕಾಯ್ತು, ಅವ್ರ ಬದಲು ಕಾವ್ಯ ಹೋಗ್ಬೇಕಾಯ್ತು ಅನಿಸ್ತು. ಅಶ್ವಿನಿ ಮತ್ತೆ ಧ್ರುವಂತ್ ಅವರಿಗೆ ಈ ಬಾರಿ ಕಿಚ್ಚನ ಚಿಪ್ಪಾಡಿ ಸಿಗ್ಬಾರ್ದಾಯ್ತು. ಅಶ್ವಿನಿಗೆ ಸಿಕ್ಕಿದ್ದು ಒಳ್ಳೇದೋ, ಧ್ರುವಂತ್ಗೆ ಸೀಸನ್ದು ಕೊಟ್ಟಿದ್ದು ತುಂಬಾ ಮೋಸ ಆಯಿತು ಅನಿಸುತ್ತೆ. ಚೆನ್ನಾಗಿದೆ. ಯಾರು ವಿನ್ ಆಗ್ಬೇಕು? ನಮಗೆ ಗಿಲ್ಲಿನೇ ವಿನ್ ಆಗಬೇಕು. ಯಾಕೆ? ಅವರು ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿ ಜೋಕ್ ಮಾಡ್ತಾರೆ. ಬಟ್ ಅವ್ರು ಇಲ್ಲಾಂದರೆ ನೋಡೋಕ್ಕೆ ತುಂಬ ಇದಾಗುತ್ತೆ. ಚೆನ್ನಾಗಿ ಆಗ್ತಿದೆ. ಗಿಲ್ಲಿ ಈ ಸೀಸನ್ ಚೆನ್ನಾಗಿದೆ. ಗಿಲ್ಲಿಯಿಂದಾನೇ ಒಂಥರ ಯಾರು ವಿನ್ ಆಗಬೇಕು? ಗಿಲ್ಲಿನೇ. ಅವ್ರ ಜೊತೆ ಗಿಲ್ಲಿ ಜೊತೆ ಟಾಪ್ 2 ರಘು ಯಾಕೆ ರಘು? ಚೆನ್ನಾಗಿ ಆಡ್ತಾರೆ. ಟಾಸ್ಕ್ಸ್ ಎಲ್ಲ 2 ಸಲ ಕ್ಯಾಪ್ಟನ್ ಆಗಿದ್ದಾರೆ. ಚೆನ್ನಾಗಿ ಇದು ಮಾಡ್ತಾರೆ. ಇಲ್ಲ, ಬೇಜಾರಾಯಿತು. ರಾಶಿಕಾ ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರು, ಕಾವ್ಯಗಿಂತ ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ಕಿಚನ್ ಸಪ್ಪಾಳೆನೂ ಸಿಕ್ಕಿಲ್ಲ ರಾಶಿಕಾಗೆ. ಕಾವ್ಯ ಡಿಸರ್ವ್ ಇಲ್ಲ ಟಾಪ್ 5 ರಾಶಿಕ್ ಅವ್ರು ಇರ್ಬೇಕಾಯ್ತು, ಟಾಪ್ 5 ಇರ್ತಾರೆ ಅಂದ್ಕೊಂಡಿದ್ದು. ಅವ್ರ ಬದಲು ಧ್ರುವಂತ ಕಾವ್ಯ ಹೋಗಿದ್ದಿದ್ರೆ ಖುಷಿ ಪಡ್ತಿದ್ದ ತುಂಬಾ. ಏನು ಮಾಡೋಕ್ಕಾಗುತ್ತೆ, ಬ್ಯಾಡ್ ಲಕ್ ಅವ್ರದ್ದು. ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೆ. ಯಾರು ವಿನ್ ಆಗಬೇಕು ಅಂತ? ಗಿಲ್ಲಿ ಅವರೇ ವಿನ್ ಆಗಬೇಕಂತ. ಗಿಲ್ಲಿ ಜೊತೆ ಇನ್ನೊಬ್ಬ ಸ್ಪರ್ಧೆ ಟಾಪ್ 2 ಸ್ಪರ್ಧೆಯಾಗಿ ಯಾರು ಇರಬೇಕು? ಟಾಪು ಒಂದು ಧನುಷ್ ಚೆನ್ನಾಗಿ ಮಾಡ್ತಾರೆ. ಗಿಲ್ಲಿ ಮತ್ತೆ ಧನುಷ್ ಧನುಷ್ ಯಾಕೆ? ಧನುಷ್ ಪರವಾಗಿಲ್ಲ, ಚೆನ್ನಾಗೇ ಮಾಡ್ತಾ ಇದ್ದಾರಲ್ಲ, ಆಟ ಆಡ್ತಾ ಇದ್ದಾರಲ್ವಾ, ವೋಟಿಂಗಲ್ಲಿ ಗೊತ್ತಾಗುತ್ತಲ್ವಾ, ಆ ಥರನೇ. ಬೆಲ್ ಬಗ್ಗೆ ಏನು ಅನ್ಸುತ್ತೆ? ಎಲ್ಲ ಸೀಸನ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆ ಥರ ಅನ್ಸುತ್ತೆ ಅಷ್ಟೇ. ಯಾರು ವಿನ್ ಆಗ್ಬೋದು? ವಿನ್ ಆಗ್ಬೋದು ಗಿಲ್ಲಿ, ವಿನ್ ಆಗಬೇಕು ಅಶ್ವಿನಿ. ಅಶ್ವಿನಿ ಅವ್ರು ಯಾಕೆ ವಿನ್ ಆಗಬೇಕು? ಯಾಕೆಂದರೆ ಅವ್ರು ಹೆಂಗಿದ್ದಾರೋ ಹಂಗಿದ್ದಾರೆ. ಇವರೆಲ್ಲ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ, ಅಂದರೆ ಏನು ಹೇಳ್ಕೊತಾ ಇಲ್ಲ. ಇವ್ರು ಎಲ್ಲ ಥರ ಎಕ್ಸ್ಪ್ರೆಷನ್ಸು ತೋರಿಸಿದ್ದಾರೆ ಬಿಗ್ ಬಾಸಲ್ಲಿ, ಅದಕ್ಕೆ. ಧನುಷ್ ಇಷ್ಟ. ಯಾರು ವಿನ್ ಆಗಬೇಕು ನಿಮಗೆ? ಧನುಷ್ ವಿನ್ ಆಗಬೇಕು. ಯಾಕೆ? ಟಾಸ್ಕ್ ಚೆನ್ನಾಗಿ ಆಡ್ತಾರೆ, ಸೊ ಅದಕ್ಕೆ ವಿನ್ ಆಗಬೇಕು. ಕಾಮಿಡಿ ತುಂಬ ಚೆನ್ನಾಗಿದೆ. ಅದು ನನ್ನ ಫೇವ್ರೆಟ್ ಗಿಲ್ಲಿ. ಆಲ್ಮೋಸ್ಟ್ ಅವನೇ ವಿನ್ ಆಗಬೇಕಂತ ನನಗೂ ಇಷ್ಟ. ಬಟ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಓಕೆ, ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಒಳ್ಳೆ ಎಂಟರ್ಟೈನ್ಮೆಂಟ್ ನಮಗೆ ಆಗ್ತಾ ಇದೆ, ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ. ಯೂಶ್ವಲಿ ನಾವು 9 ಅಂದರೆ ಪಕ್ಕ ಕೂತ್ಕೊತೀವಿ, 9ಇಂದ 11ವರೆಗೂ ಕಂಪ್ಲೀಟೇ ಅಲ್ಲಾಡೋದಿಲ್ಲ, ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದೀವಿ. ನಾವು ಡೈಲಿ ನೋಡ್ತಾ ಇದ್ದೀವಿ 11ವರೆಗೂ ಬಿಗ್ ಬಾಸ್ನ. ತುಂಬ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ನ ಚೆನ್ನಾಗಿ ಕೊಡ್ತಾರೆ ಎಲ್ಲರೂ. ಆಮೇಲೆ ಈವನ್ ಸುದೀಪ್ ತುಂಬ ಗೈಡೆನ್ಸ್ ಮಾಡ್ತಾರೆ ಎಲ್ಲರಿಗೂ. ಅದರಿಂದ ಅದೇನಾಗುತ್ತೆ, ನಮ್ಮ ಹೈಲೈಟ್ ಆಗುತ್ತೆ ಎಲ್ಲರಿಗಿಂತ. ಈ ಮೋರ್ ದೆನ್ ದ ಪಾರ್ಟಿಸಿಪೆಂಟ್ಸ್, ಸುದೀಪ್ ಗಿವ್ಸ್ ಮೋರ್ ಅಡ್ವೈಸ್ ಟು ಎವ್ರಿ ಪಾರ್ಟಿಸಿಪೆಂಟ್ಸ್, ಕಂಟೆಸ್ಟೆಂಟ್ಸ್. ಸೊ ಅದರಿಂದ ತುಂಬ ಜನ ತಿದ್ಕೊಂಡ್ಬಿಟ್ಟಿದ್ದಾರೆ. ಸೊ ಏನಾಗುತ್ತೆ, ನೋಬಡಿ ಶುಡ್ ಟಾಕ್ ಅಬೌಟ್ ಎನಿಥಿಂಗ್ ಅಬೌಟ್ ಪರ್ಸನಲಿ, ನೋಬಡಿ ಶುಡ್ ಟಾಕ್. ಅಲ್ಲಿ ಅವ್ರು ಬಂದಿರೋದು ಪ್ರತಿಯೊಬ್ಬರು ಗೆಲ್ಲಕ್ಕೆ ಬಂದಿದ್ದಾರೆ. ಇನ್ನೊಬ್ಬರ ಜೊತೆಯಲ್ಲಿ ಕಂಪೇರ್ ಮಾಡೋದಾಗಲಿ, ಅವ್ರವ್ರಿಗೆ ಟ್ಯಾಲೆಂಟ್ ಇರೋದ್ರಿಂದನೇ ಬಿಗ್ ಬಾಸ್ಗೆ ಅವ್ರು ಬಂದಿರೋದು. ಎವ್ರಿಬಡಿ ಹ್ಯಾಸ್ ದರ್ ಓನ್ ಟ್ಯಾಲೆಂಟ್. ಈ ಸರಿ ನನಗೆ ಗೆಲ್ಲಬೇಕಾಗಿರೋದು ಗಿಲ್ಲಿ, ಬಿಕಾಸ್ ಹಿ ಗಿವ್ಸ್ ಮೋರ್ ಪರ್ಫಾರ್ಮೆನ್ಸ್ ದೇನ್ ಎನಿ ಇದರ್. ಯಾಕೋ ಲಾಸ್ಟ್ ವೀಕ್ ಸ್ವಲ್ಪ ಡಲ್ ಆಗಿದ್ದಾನೆ ಅಂತ ಅನಿಸುತ್ತೆ. ಯಾಕೆಂದರೆ ಅವ್ನು ಟಾಪ್ 6ಗೆ ಇವನು ಹೋಗ್ಬಿಟ್ಟಿದ್ದಾನೆ. ಅದರಿಂದ ಅಯ್ಯೋ ನಾನಿನ್ನು ಬಂದಿಲ್ಲ ಅಂತ ಅವನಿಗೆ ಮೆಂಟಲಿ ಹಿ ಮೇ ಬಿ ಡಿಸ್ಟರ್ಬ್ಡ್, ಬಟ್ ಈ ವಿಲ್ ಬಿ ದ ವಿನ್ನರ್ ಆಫ್ ಸೀಸನ್ 12.
Even Ashwini also fights, but she talks more about personal things, so I don't like her. ಧನುಷ್ ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಆಮೇಲೆ ಕನ್ಸಿಸ್ಟೆಂಟ್ ಇದ್ದಾರೆ. ಯಾವುದೇ ರೀತಿ ಜಾಸ್ತಿ ಕೋಪ ಮಾಡ್ಕೊಂಡಿದ್ದು ಇಲ್ಲ, ಜಾಸ್ತಿ ಸುಮ್ಮನೆ ಇದ್ದಿದ್ದು ಇಲ್ಲ. ಎಲ್ಲಿ ತಪ್ಪು ಅಲ್ಲಿ ಹೇಳಿದ್ದಾರೆ, ಅದಕ್ಕೆ ಅವ್ರು ವಿನ್ ಆಗಬೇಕು ಅಂತ ರಕ್ಷಿತಾ ಬರಬೇಕು ಅಂತ ಇದೆ. ಅದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾವು ಕನ್ನಡ ಬಿಗ್ ಬಾಸ್ ಎಲ್ಲ ಸೀಸನ್ನು ನೋಡ್ಕೊಂಡು ಬಂದಿದ್ದೀವಿ. ನಾನು ಮೇಯ್ನಾಗಿ ಬಿಗ್ ಬಾಸ್ ನೋಡೋದೇ ನನಗೆ ಸುದೀಪ್ ತುಂಬ ಇಷ್ಟ. ಅವ್ರನ್ನ ಒಂದ್ಸಲಿ ಪರ್ಸನಲಾಗಿ ಮೀಟ್ ಮಾಡಬೇಕು ಅಂತ ನಾನು ಯಾರ್ಯಾರನ್ನ ಕೇಳಿದ್ರು ಯಾರು ನನ್ನ ಮೀಟ್ ಮಾಡಿಸ್ತಾ ಇಲ್ಲ. ಸೊ ಮನೆ ಹತ್ರ ಬಂದರೆ ಅವ್ರನ್ನ ಮೀಟ್ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಮನೆ ಹತ್ರ ಹೋಗಿ ಸುಮ್ಮನೆ ಜನರಲ್ ಆಗಿ ಮೀಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಾವು ಒಂದು 10 ನಿಮಿಷ ಕುತ್ಕೊಂಡು ಅವ್ರ ಹತ್ರ ಮಾತಾಡಬೇಕು. ಆ ರೀತಿ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮೀಟ್ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಇದೆ. ಒಂದು ಅಶ್ವಿನಿ, ಒಂದು ಗಿಲ್ಲಿ, ಒಂದು ರಕ್ಷಿತಾ. ಗಿಲ್ಲಿನೇ ವಿನ್ ಆಗ್ಬೋದು ಅನ್ಸುತ್ತೆ. ಬಿಕಾಸ್ ಅವ್ರ ಹ್ಯೂಮರ್ ಸೆನ್ಸು ಅದೆಲ್ಲ ಚೆನ್ನಾಗಿದೆ ನೋಡೋಕ್ಕೆ. ಲೈಕ್ ಅವ್ರು ಇದ್ರೇ ಗೇಮ್ ಇರತ್ತೆ ಅನ್ಸುತ್ತೆ. ಅವ್ರು ಇಲ್ಲಾಂದ್ರೆ ಒಂಚೂರು ಲ್ಯಾಗ್ ಆಗ್ಬೋದು ಅನ್ಸುತ್ತೆ. ಮೈಟ್ ಬಿ ಅವರೇ ವಿನ್ನರ್ ಆಗಿರ್ಬೋದು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.